ಜಲಜೀವನ್ ಮಿಷನ್ ತುಂಗಭದ್ರಾ ಹಿನ್ನೀರು ಕುಡಿಯುವ ನೀರಿನ ಯೋಜನೆಗೆ ಚಾಲನೆ ನೀಡಿದ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ತಾಲೂಕಿನ ರಾಂಪುರ ಕುಬೇರನಗರದ ಓಂಕಾರೇಶ್ವರ ದೇವಸ್ಥಾನ ಹತ್ತಿರ ಜಲಜೀವನ್ ಮಿಷನ್ ತುಂಗಭದ್ರಾ ಹಿನ್ನೀರು ಕುಡಿಯುವ ನೀರು ಯೋಜನೆಗೆ ಗುರುವಾರ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಚಾಲನೆ ನೀಡಿ ಅವರು ಮಾತನಾಡಿದರು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ನೂರಾರು ಅಭಿಮಾನಿಗಳು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರ ಮನೆಗೆ ಭೇಟಿ ನೀಡಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಈ ಭಾಗದ ಬಹುದಿನಗಳ ಬೇಡಿಕೆಯ ಈಡೇರಿಸಿದಂತಾಗಿದೆ. ತಮ್ಮೆಲ್ಲ ಸಹಕಾರ ನೀಡಿದ್ದಲ್ಲಿ ತಾಲೂಕಿನಾದ್ಯಂತ ಕುಡಿಯುವ ನೀರು ಯೋಜನೆ, ಕೆರೆ ತುಂಬಿಸುವ ಯೋಜನೆ, ನೀರಾವರಿ ಯೋಜನೆಗಳನ್ನು ವಿಸ್ತರಿಸಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಕಾಂಗ್ರೆಸ್ ಸರ್ಕಾರದಿಂದ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ರಾಜ್ಯಾದ್ಯಂತ ಗ್ಯಾರಂಟಿಗಳಿಂದ ಅನೇಕ ಬಡ ಕುಟುಂಬಗಳು ಜೀವನ ಕಟ್ಟಿಕೊಂಡಿವೆ. ಗ್ಯಾರಂಟಿಗಳಿಂದ ಅನೇಕ ಕೂಲಿ ಕಾರ್ಮಿಕರು ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಎಂದರು. ಕನೆಕ್ಟ್ ಮಾಡಲಿಕ್ಕೆ ನಾವು ನಮ್ಮ ಹೋರಾಟದ ಸಲುವಾಗಿ ಅವಾಗ ನಾನು 2014ರಲ್ಲಿ ನಾನು ಬಳ್ಳಾರಿಯಲ್ಲಿ MLA ಆಗಿದ್ದೆ. ಇಲ್ಲಿ ಇರಲಿಲ್ಲ. ಆದರೂ ಕೂಡ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ರಘುಮೂರ್ತಿ ಮತ್ತು ಹೆಚ್ಚಾಂಜನೇಯರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆದರು. ಅವಾಗ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಚಿತ್ರದುರ್ಗ ಬಂದಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನಾವು ಹೋಗಿ ಅವರ ಹತ್ರ ಬೇಡಿಕೆ ಇಟ್ವಿ. 3,500 ಕೋಟಿ ರೂಪಾಯಿ ಅವತ್ತು ಕ್ಯಾಬಿನೆಟ್ನಲ್ಲಿ ಇಟ್ಬಿಟ್ಟು ಹಿನ್ನೀರನ್ನ ತುಂಗಭದ್ರಾ ಹಿನ್ನೀರನ್ನ ಮತ್ತು ಈ 3 ತಾಲೂಕುಗಳಿಗೆ ಹಚ್ಚಿಬಿಟ್ಟ ವ್ಯವಸ್ಥೆ ಮಾಡಿದ್ರು. ಅದರಲ್ಲಿ ಆಗಿದ್ರು. ಅವತ್ತು ನಾನೇ ಅಲ್ಲಿ ಕರೆಸ್ಕೊಂಡು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ, ಈ ಪಾಯಿಂಟ್ನಿಂದ ಆದರೆ ಇಷ್ಟೇ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಷ್ಟು ನೀರಲ್ಲಿ ಬಳಕೆ ಆಗುತ್ತೆ, ಇಲ್ಲಿಂದ ನಮ್ಮ ತಾಲೂಕಿಗೆ ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಅಂತ ನಾನು ಕೂಡ್ಲಿಗಿ ತಾಲೂಕಿನಲ್ಲಿ ಆ ನೀರಿನ JJM ವರ್ಕ್ ಮಾಡ್ತಾ ಇದ್ದಾರೆ ಈಗೀಗ. ಬಟ್ JJM ಮೂಲಕ ಕೊಡ್ತಕ್ಕಂಥ ಕೂಡ್ಲಿಗಿ ತಾಲೂಕಿನಲ್ಲಿ ಇಲ್ಲ. ಇದು ನಮ್ಮಲ್ಲಿ ಕರ್ನಾಟಕ ಅರ್ಬನ್ ವಾಟರ್ ಸಿವರೇಜ್ ಬೋರ್ಡ್ ಅಂತ ಹೇಳಿದ್ರೆ ಸಪರೇಟ್ ಆಗಿ ಅದನ್ನು ಬೇರೆ ಬೇರೆ ಮಾಡಿಕೊಟ್ಟು ಅದನ್ನು ಇಲ್ಲಾಗಿ ಈ ದಿವಸ ಮುಖ್ಯೇಶ್ವರ ಸ್ವಾಮಿ ಮಠದಲ್ಲಿ ಅವರ ಆಶೀರ್ವಾದವನ್ನು ಪಡೆದುಬಿಟ್ಟು ಇವತ್ತು ನಾವು ಸಣ್ಣದಾಗಿ ಒಂದು ಕಾರ್ಯಕ್ರಮ ನಾವು ಬಹಳ ನಿರೀಕ್ಷಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ. ನಾನು ಬರಲೇಬೇಕು ಅಂತ ಖಂಡಿತವಾಗಿ ನಾನು ಅಂದ್ಕೊಂಡಿರಲಿಲ್ಲ. ಯಾವತ್ತೂ ಕೂಡ ಅದೇ ಕನ್ನಡದಲ್ಲಿ ಯಾವಾಗಲೂ ಹೇಳ್ತಿರ್ತೇನೆ, ಅಜ್ಞಾನಿ ಎಬ್ಬಸಿ ಮಾತಾಡಿದ್ರೆ ಜ್ಞಾನಿ ಬಹಳ ಮೌನದಿಂದ ಮಾತಾಡ್ತಾನೆ ಅಂತ. ನಾನು ಯಾವತ್ತೂ ಕೂಡ ಜ್ಞಾನ ಉಳ್ಳಂತವನಾಗಿ ನಾನು ಮಾತಾಡದಲ್ಲೇ ನನ್ನ ಕೆಲಸಗಳನ್ನ ನಾನು ಏನ್ ಮಾಡಬೇಕು, ಯಾವ ಗ್ರಾಮಕ್ಕೆ ಏನ್ ಕೊಡಬೇಕು ಅನ್ನೋದು. ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ, ನಗರದ ಹಿರಿಯ ಮುಖಂಡರಾದ RG ಗಂಗಾಧರಪ್ಪ, BG ಜಯಪ್ರಕಾಶ್, ಶಿವಣ್ಣ, ಹರೀಶ್, ರವಿ, ಸಿದ್ದಬಸಪ್ಪ, ವಿಜಯಕುಮಾರ್, ಜಗದೀಶ್, ಭರತ್ ಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ರವಿಕುಮಾರ್, ರೆಹಮತುಲ್ಲಾ, PDO ಗುಂಡಪ್ಪ, ಆಪ್ತ ಸಹಾಯಕ ಶ್ರೀಕಾಂತ್, ನಗರದ ಪ್ರಮುಖರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM Gangadhar, Bharat Vaibhav News, Moಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.